ಶಲೋಮ್. ಇದನ್ನ ವೀಕ್ಷಿಸ್ತಾ ಇರುವಂತ ಎಲ್ಲ ದೇವ ಮಕ್ಕಳಿಗೂ ಪರಾತ್ಪರನು ಸರ್ವಶಕ್ತನು ಜೀವ ಸ್ವರೂಪನೂ ಆದಂಥ ದೇವರಿಂದ ಸಮಾಧಾನವೂ ಸಂತೋಷವೂ ಕೃಪೆ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ಈ ದಿನಮಾನಗಳಲ್ಲಿ ನಾವು ಬಹಳಷ್ಟು ತಪ್ಪಾದ ದಾರಿಯಲ್ಲಿ ನಡೆಸುವಂತ ನಾಯಕರುಗಳು ದೇವರಿಂದ ಆರಿಸಲ್ಪಡದೆ ಮನುಷ್ಯರಿಂದ ನೇಮಿಸಲ್ಪಟ್ಟು ದೈವ ಭಕ್ತರು, ದೈವ ಅಭಿಷಿಕ್ತರೆಂಬುದಾಗಿ ಹೇಳಿ ಪ್ರಪಂಚದಲ್ಲಿ ಬಂದು ತಾವೇ ಹೆಚ್ಚು ಗಣನೆಗೆ ತಮ್ಮನ್ನ ಘನವಾದ ಸ್ಥಿತಿಯಲ್ಲಿ ತಮ್ಮನ್ನು ಇಟ್ಕೊಳ್ಳುತ್ತಾ ತಾವು ದೇವದೂತರುಗಳು ಎಂಬಂತೆ ತಮ್ಮನ್ನ ಪರಿಗಣಿಸುತ್ತಾ ಸಮಾಜವನ್ನ ತಪ್ಪಾದ ದಾರಿಗೆ ನಡೆಸುತ್ತಿರುವಂತ ಜನರನ್ನ ನಾವು ಕ್ರೈಸ್ತ ಸಮುದಾಯದಲ್ಲಿ ಕಾಣ್ತಾ ಇದ್ದೇವೆ. ಅದರ ವಿಷಯದಲ್ಲಿ ಮಾತಾಡಬೇಕೆಂಬುದಾಗಿ ಅನೇಕರು ಕೇಳಿಕೊಂಡಾಗ ನಾನು ಬಹಳಷ್ಟು ನಿಧಾನವಾಗಿ ಅದರ ಕುರಿತು ಪರಿಶೀಲನೆ ಮಾಡಿ ಅದಾದ ಮೇಲೆ ಇವತ್ತು ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ನಾನು ಯಾವುದೋ ವ್ಯಕ್ತಿಗಳ ವಿರುದ್ಧವಾಗಿ ಆಗಲಿ ಅಥವಾ ಯಾವುದೋ ಸಂಗತಿಗಳ ವಿರುದ್ಧ ಅಲ್ಲ, ಆದರೆ ದೇವರ ವಾಕ್ಯಕ್ಕೆ ವಿರುದ್ಧವಾದ ಬೋಧನೆಗಳಿಗೆ ವಿರುದ್ಧವಾಗಿ ಮಾತನಾಡ್ತಾ ಇದ್ದೇನೆ. ದೈವತ್ವವನ್ನ ಬಂಡವಾಳವಾಗಿಸಿಕೊಂಡು, ದೈವ ಮಹಿಮೆಯನ್ನ ಬಂಡವಾಳವಾಗಿಸಿಕೊಂಡು, ಯೇಸು ಕ್ರಿಸ್ತನೆಂಬ ಮಹೋನ್ನತವಾದ ನಾಮವನ್ನ ತಮ್ಮ ಬಂಡವಾಳವಾಗಿಸಿಕೊಂಡು ಪ್ರಪಂಚದಲ್ಲಿ ಸಮಾಜವನ್ನ ದಾರಿ ತಪ್ಪಿಸುತ್ತಿರುವಂತ ಕೆಲವರ ಕುರಿತು ನಿಮ್ಮೊಟ್ಟಿಗೆ ಮಾತನಾಡ್ತೇನೆ. ಕ್ರೈಸ್ತ ಸಮುದಾಯವಾಗಲಿ, ಇದನ್ನ ವೀಕ್ಷಿಸ್ತಾ ಇರುವಂತ ಯಾವುದೇ ಜನರಾಗಲಿ, ದಯವಿಟ್ಟು ಯೇಸು ಕ್ರಿಸ್ತನ ವಿಚಾರದಲ್ಲಿ ಅದ್ಭುತಗಳ ಮೂಲಕವಾಗಿ ಬರುವಂತ ನಾವು ಪ್ರವಾದಿಗಳನ್ನ ಏರ್ಪಡಿಸುತ್ತೇವೆ, ಪ್ರವಾದಿಗಳಾಗಿದ್ದೇವೆ ಎಂಬುದಾಗಿ ಸ್ವಯಂ ಘೋಷಿತರಾಗಿ ನಿಮ್ಮ ಮುಂದೆ ಬರುವಂತ ಜನರ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಕ್ರೈಸ್ತತ್ವದ ಹಿಂದಿನ ಇತಿಹಾಸ ತೆಗೆದುಕೊಳ್ಳುವಾಗ ಯಾರು ಕೂಡ ದೇವ ಪ್ರೇರಿತವಲ್ಲದ, ದೇವ ಪ್ರೇರಣೆ ಇಲ್ಲದ ಅನೇಕ ಜನರನ್ನ ನಿಮ್ಮ ಬಳಿ ಬಂದಾಗ ಅವರನ್ನ ಗುರುತಿಸಿ ಅವರನ್ನ ಸಪರೇಟ್ ಮಾಡ್ರಿ, ಅವರನ್ನ ಎಂಟರ್ಟೈನ್ ಮಾಡಬೇಡಿ ಎಂಬುದಾಗಿ ಬೈಬಲ್ ಬರೆದಿದೆ. ಹಾಗಾದ್ರೆ ಇವತ್ತಿನ ದಿನ ಸ್ವಯಂ ಘೋಷಿತ ಪ್ರವಾದಿಗಳು, ಸ್ವಯಂ ಘೋಷಿತ ಅದ್ಭುತಗಳು ಮಾಡುವಂತವರು, ಸ್ವಯಂ ಘೋಷಿತ ಬಂಡವಾಳವಾಗಿಸಿಕೊಂಡು ಕ್ರೈಸ್ತತ್ವದ ಮಹಿಮೆಯನ್ನ ಬಂಡವಾಳವಾಗಿಸಿಕೊಂಡು ಯೇಸು ಎಂಬ ಅತಿಶಯವಾದ ನಾಮವನ್ನ ತಮ್ಮ ಸ್ವಾರ್ಥಕ್ಕಾಗಿ ಬಂಡವಾಳವಾಗಿಸಿಕೊಂಡು ತಾವು ಉನ್ನತ ಉದ್ದಿಮೆಗಳಾಗಿ ಬದುಕುತ್ತಿರುವಂತ ಚರ್ಚ್ ಎಂಬಂತ ಅತಿಶಯವಾದ ಅದ್ಭುತವಾದಂತ ಆ ದೈವತ್ವದ ಮಹಿಮೆಯುಳ್ಳ ಆ ಸ್ಥಾನವನ್ನ ಬಂಡವಾಳವಾಗಿಸಿಕೊಂಡು ಉದ್ಯಮಿಗಳಾಗಿ ಮಾರ್ಪಟ್ಟಿರುವಂತ, ಬಿಸಿನೆಸ್ ಮ್ಯಾನ್ಗಳಾಗಿ ಮಾರ್ಪಟ್ಟಿರುವಂತ ಜನರ ವಿಷಯದಲ್ಲಿ ಕೇರ್ಫುಲ್ ಆಗಿರ್ರಿ. ಕ್ರೈಸ್ತ ಸಮುದಾಯ ಮಾತ್ರ ಅಲ್ಲ, ನೀವು ಯಾವುದೇ ಸಮುದಾಯದವರಾಗಿರಲಿ ಇದನ್ನ ಬಹಳ ಸೂಕ್ಷ್ಮವಾಗಿ ಕಡೇ ತನಕ ನೋಡ್ರಿ. ವಿಶೇಷವಾಗಿ ಇವತ್ತು ನಿಮ್ಮ ಮುಂದೆ ಒಂದು ಕಾರ್ಯವನ್ನು ತೆಗೆದುಕೊಂಡು ಬರಬೇಕೆಂಬುದಾಗಿ ಯೋಚಿಸ್ತಾ ಇದ್ದೇನೆ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 12ನೇ ವಚನದಿಂದ 22ನೇ ವಚನದವರೆಗೂ ನೀವು ಓದ್ಕೊಂಡು ಬರೋದಾದ್ರೆ, ಯೇಸು ಕ್ರಿಸ್ತನು ದೈವ ಸಂಭೂತನಾಗಿರ್ತಕ್ಕಂಥ ಆ ಮಹಿಮೆಯಲ್ಲಿ ವಾಸಿಸ್ತಾ ಇರ್ತಕ್ಕಂಥ ರಾಜಾದಿರಾಜನು ತನ್ನ ಮಹಿಮೆಯನ್ನ ಬಿಟ್ಟು, ತನ್ನ ಐಶ್ವರ್ಯವನ್ನ ಬಿಟ್ಟು, ತನ್ನ ಸಾನ್ನಿಧ್ಯದ ಬೆಳಕನ್ನ ಬಿಟ್ಟು ಸಹಸ್ರಾರು ಕೋಟ್ಯಾಂತರ ದೇವದೂತರುಗಳ ಮಧ್ಯದಲ್ಲಿ ಹಲ್ಲೆಲೂಯ ಆಮೇನ್ ಎಂಬುದಾಗಿ ಮಹಿಮೆ ಹೊಂದ್ತಾ ಇದ್ದಂತ ಆ ಅದ್ಭುತ ಸ್ವರೂಪನಾದ ದೇವರು ಆ ಮಹಿಮೆಯನ್ನ ಬಿಟ್ಟು, ಆ ತೇಜಸ್ ಸಾನ್ನಿಧ್ಯವನ್ನ ಬಿಟ್ಟು, ಆ ಅದ್ಭುತವಾದ ಮಹಿಮೆಯ ಸ್ಥಾನವನ್ನು ಬಿಟ್ಟು ಮನುಷ್ಯನಿಗೋಸ್ಕರ ಈ ಲೋಕಕ್ಕೆ ಬಂದ. ಆದರೆ ಮನುಷ್ಯನು ಯೇಸುವನ್ನು ಅಂಗೀಕರಿಸಿಕೊಂಡ ಮೇಲೆ ಆತನ ಹೆಸರಿನಿಂದ ತಾವು ಮಹಿಮೆ ಹೊಂದುತ್ತಾ, ತಾವು ಘನ ಹೊಂದುತ್ತಾ, ತಾವು ದೊಡ್ಡ ವ್ಯಕ್ತಿಗಳಾಗುತ್ತಾ, ತಾವು ಉದ್ಯಮಿಗಳಾಗುತ್ತಾ ಆ ಪರಂಜ್ಯೋತಿಯಾದ ದೇವರನ್ನ ತಪ್ಪಾದ ರೀತಿಯಲ್ಲಿ ಆರಾಧಿಸುತ್ತಿರುವಂತವರ ಕುರಿತು ಸಂಕ್ಷಿಪ್ತ ಮಾಹಿತಿ. ಪ್ರಿಯ ದೇವ ಜನರೇ, ನಿಮ್ಮ ಜೀವಿತಗಳಲ್ಲಿ ಕೂಡ ಅನೇಕ ಜನರು ನಿಮ್ಮ ಮುಂದೆ ಬರ್ತಿದ್ದಿರಬಹುದು. ಅದರಲ್ಲಿ ಒಂದು ಸಂಗತಿಯನ್ನ ನಿಮ್ಮ ಮುಂದೆ ತರ್ತೇನೆ. ಯೇಸು ದೇವಾಲಯಕ್ಕೆ ಹೋದಾಗ ಮಾರುವವರನ್ನು ಕೊಳ್ಳುವವರನ್ನು ಕೊರಡೆಯಿಂದ ಹೊಡೆದು ಎಲ್ಲರನ್ನ ತೆಗೆದುಹಾಕಿ ನನ್ನ ಆಲಯವು ಪ್ರಾರ್ಥನಾಲಯವೆನಿಸಿಕೊಳ್ಬೇಕೆಂಬುದಾಗಿ ಹೇಳಿದ್ರು. ಆದ್ರೆ ಇವತ್ತು ಒಂದು ಸಂಗತಿಯನ್ನ ನಿಮ್ಮ ಮುಂದೆ ಹಂಚಿಕೊಳ್ತೇನೆ. ಚನ್ನರಾಯಪಟ್ಟಣದ ಬಳಿ ಇರುವಂತ ಅಥವಾ ಬೂದಿಗೆರೆ ಬಳಿ ಇರ್ತಕ್ಕಂಥ ಗ್ರೇಸ್ ಮಿನಿಸ್ಟ್ರಿ ರಿಚರ್ಡ್ ಅನ್ನುವಂಥ ವ್ಯಕ್ತಿ ಕೆಲವು ವಾಕ್ಯಾನುಸಾರವಿಲ್ಲದಂತ, ವಾಕ್ಯಕ್ಕೆ ವಿರುದ್ಧವಾದಂತ ಸೇವೆಯನ್ನು ಮಾಡುತ್ತಾ, ದೈವ ಸಂಬೋಧಿತನಾಗಿ ಸೇವೆ ಮಾಡದೆ, ದೈವ ಯೋಗದೊಂದಿಗೆ ಸೇವೆ ಮಾಡದೆ, ಸ್ವಯಂ ಪ್ರೇರಿತನಾಗಿ ಸ್ವಯಂ ಘೋಷಣೆಯಿಂದ ಜನರನ್ನ ಆಕರ್ಷಿಸುತ್ತಾ
ಹಣ ಸಂಪಾದನೆ ಮಾಡುವುದಕ್ಕೆ ಉದ್ಯಮಿಯಾಗಿರುವಂತ ರಿಚರ್ಡ್ ಕುರಿತಾಗಿ ನಿಮ್ಮೊಂದಿಗೆ ಮಾತನಾಡ್ತೇನೆ. ಈ ವ್ಯಕ್ತಿ ಮೂಲತಃ ನಮ್ಮ ರೋಮನ್ ಕ್ಯಾಥಲಿಕ್ ಚರ್ಚ್ನಿಂದ ಬಂದು ಅಲ್ಲಿ ಆತನು ಪರ್ಮಿಷನ್ ಕೇಳಲಿಕ್ಕೆ ಹೋದಾಗ ಅಲ್ಲಿ ಆತನಿಗೆ ನಮ್ಮ ಬಿಷಪ್ಗಳಿಂದ ಯಾವುದೇ ಪರ್ಮಿಷನ್ ಸಿಗದೇ ಇದ್ದಾಗ ತಾನೇ ಆ ಸ್ವಯಂ ಘೋಷಿತ ಪ್ರವಾದಿಯಾಗಿ ಸ್ವಯಂ ಘೋಷಿತ ಮಿರಾಕಲ್ ಮೇಕರ್ ಆಗಿ ಮಂಗಳೂರು ಪಟ್ಟಣದಲ್ಲಿ ಆರಂಭಿಸ್ತಾನೆ. ಅಲ್ಲಿ ಗಲಭೆಗಳಾಗುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆತನಿಗೆ ರೆಸ್ಟ್ರಿಕ್ಷನ್ಸ್ ತೆಗೆದುಕೊಂಡು ಬರ್ತಾರೆ. ಆಗ ಅಲ್ಲಿ ಒಂದು ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡಿ ಮತ್ತೆ ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿನಲ್ಲಿ ಸೆಂಟ್ರಲ್ ಪಾರ್ಟ್ ಆಫ್ ದಿ ಬೆಂಗಳೂರಿನಲ್ಲಿ ಆರಂಭಿಸಿದಾಗ ಒಂದು ಬಾಡಿಗೆ ಸ್ಥಳವನ್ನ ಕಮರ್ಷಿಯಲ್ ಒಂದು ಹಾಲ್ ಅನ್ನು ತೆಗೆದುಕೊಂಡು ಮಾಡ್ತಿರುವಾಗ ಅಲ್ಲಿ ಒಂದು ಕಂಪ್ಲೇಂಟ್ ಆಗಿ ಅಲ್ಲಿ ಸಮಸ್ಯೆ ಆಗಿ ಅಲ್ಲಿಂದ ಬೂದಿಗೆರೆಯ ಮಂಚಪ್ಪನಹಳ್ಳಿ ಕಡೆಗೆ ಬಂದ್ಬಿಡ್ತಾನೆ. ಸೊ ಅಲ್ಲಿ ಬಂದು ಅಲ್ಲಿ ಗ್ರೇಸ್ ಟವರ್ ಎಂಬುದಾಗಿ ಆರಂಭಿಸ್ತಾನೆ. ಈ ವ್ಯಕ್ತಿ ಮಾಡ್ತಿರ್ತಕ್ಕಂಥ ಕೆಲವು ಅವಿವೇಕದ ಆಧಾರಗಳು ನಿಮ್ಮ ಮುಂದೆ ಇರ್ತೇನೆ. ಸೇವೆ ಯಾವ ರೀತಿ ಮಾಡ್ತಾ ಇದ್ದೇವೆ, ಹೇಗ್ ಮಾಡ್ತಾ ಇದ್ದೇವೆ, ಯಾರಿಗ್ ಮಾಡ್ತಾ ಇದ್ದೇವೆ ಬಹಳ ಪ್ರಾಮುಖ್ಯ. ತನಗೆ ಸ್ವಲಾಭಕ್ಕೋಸ್ಕರವಾಗಿ ಸ್ವಾರ್ಥಕ್ಕೋಸ್ಕರವಾಗಿ ಮುಗ್ಧ ಜನರನ್ನ ಮೋಸಗೊಳಿಸುತ್ತಾ ಭಕ್ತಿಯ ವಿಷಯದಲ್ಲಿ ವೇಷ ಹಾಕಿಕೊಂಡು ಭಕ್ತಿಯ ನೆಪದಲ್ಲಿ ಯುಕ್ತಿಯನ್ನು ಉಪಯೋಗಿಸುತ್ತಾ ಭಕ್ತಿಯ ನೆಪದಲ್ಲಿ ಜನರ ಹಣಕಾಸುಗಳನ್ನ ನುಂಗುತ್ತಾ ತಾನು ಸಕಲ ಸೌಭಾಗ್ಯಗಳಲ್ಲಿ ಸುಖಭೋಗಗಳಲ್ಲಿ ಬದುಕುತ್ತಾ ತಾನು ಸುಖಭೋಗಗಳಲ್ಲಿ ಜೀವಿಸುತ್ತಾ ಇರುವಂತ ಒಂದು ಕಾಲಘಟ್ಟಲೆ ಇದಾಗಿದೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಯಾರಾದರೂ ನಿಮ್ಮನ್ನ ಮೋಸಗೊಳಿಸಾರು ಎಚ್ಚರವಾಗಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ರು. ನಿಮ್ಮನ್ನು ಯಾರು ಮೋಸಗೊಳಿಸಬಾರದು. ನೀವು ಯಾವುದೇ ಸಮುದಾಯದವರಾಗಿರಿ, ಯಾವುದೇ ಸಮಾಜದವರಾಗಿರಿ, ಮೋಸ ಹೋಗಬೇಡಿ. ಇದನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿ. ಗ್ರೇಸ್ ಮಿನಿಸ್ಟ್ರಿ ಅದು ನಿಜವಾಗ್ಲೂ ದೇವರಿಂದ ನೇಮಿಸಲ್ಪಟ್ಟಿರುವಂತದ್ದ ಅಥವಾ ಅಲ್ಲದೆ ದೇವರ ಕೃಪೆ ಇಲ್ಲದೆ? ಗ್ರೇಸ್ ಅಂತಂದ್ರೆ ಇಟ್ಸ್ ಕಾಲ್ಡ್ ಗಾಡ್ಸ್ ರೈಚಸ್ನೆಸ್. ದೇವರ ನೀತಿಯಿಂದ ದೊರಕಿರುವಂತ ಕೃಪೆ ಅದು, ದೇವರ ರಕ್ತದಿಂದ ದೊರಕಿರುವಂತ ಕೃಪೆ ಅದು, ದೇವರ ಮಹಿಮೆಯಿಂದ ದೊರಕಿರುವಂತ ಕೃಪೆ. ಗ್ರೇಸ್ ಮಿನಿಸ್ಟ್ರಿ ಅಂತಂದ್ರೆ ಇಟ್ಸ್ ನಥಿಂಗ್ ಬಟ್ ಗ್ರೇಸ್ ಅಂತಂದ್ರೆ ನನ್ನಿಂದ ಆಗಲ್ಲ ಸ್ವಾಮಿ, ನನಗೆ ನಿನ್ನ ಕೃಪೆ ಬೇಕು. ನಾನು ಬಲಹೀನನು, ನಿನ್ನ ಕೃಪೆ ಬೇಕು. ನಾನು ಶಕ್ತಿವಂತನಲ್ಲ, ನೀನ್ ಶಕ್ತಿವಂತನು, ನಿನ್ನ ಶಕ್ತಿ ನನಗೆ ಬೇಕು. ಸ್ವಾಮಿ, ನಾನು ಯಾವುದರಲ್ಲೂ ಪರಿಪೂರ್ಣನಲ್ಲ, ನೀನ್ ಪರಿಪೂರ್ಣನಾದ ದೇವರು, ನಿನ್ನ ಸಹಾಯ ನನಗೆ ಬೇಕು ಅನ್ನುವಂಥದ್ದು ಗ್ರೇಸ್. ದೇವರೇ, ನನ್ನಿಂದ ಆಗದು, ನನ್ನ ಜೀವಿತದಲ್ಲಿ ಆಗದು, ನನ್ನ ಬಲವಿಲ್ಲ, ನನ್ನ ಶಕ್ತಿ ಇಲ್ಲ. ಸತ್ಯವೇದದ ಆದಿಕಾಂಡದ ಪ್ರಕಟಣವರೆಗೂ ಜನರು ದೇವರ ಕೃಪೆಯನ್ನು ಎದುರು ನೋಡಿದ್ರೆ ಹೇಗೆ? ಸ್ವಾಮಿ, ನನಗೆ ಬಲವಿಲ್ಲ. ಯೆಹೋಷಾಫಾಟನು, ನಮಗೆ ಬಲವಿಲ್ಲ ಸ್ವಾಮಿ, ನಾವು ಕಣ್ಣುಗಳು ನಿಮ್ಮನ್ನೇ ನೋಡ್ತೇವೆ ಅಂದ್ರು. ಆದ್ರೆ ಇಲ್ಲಿ ಏನಾಗ್ತಾ ಇದೆ? ಸ್ವಪ್ರತಿಷ್ಠೆಯುಳ್ಳವರಾಗಿ, ಸ್ವಯಂ ಪ್ರೇರಿತರಾಗಿ, ಸ್ವಾರ್ಥ ಚಿಂತಕರಾಗಿ, ಉದ್ಯಮದ ಮನಸ್ಥಿತಿ, ಹಣದ ಅಮಲು, ಹಣವನ್ನ ಗಳಿಸಲೇಬೇಕೆಂಬಂತ ಆ ಒಂದು ಮನಸ್ಥಿತಿಯಲ್ಲಿ ಜನರನ್ನ ದಾರಿ ತಪ್ಪಿಸ್ತಾ ಇರುವುದನ್ನು ಕಾಣ್ತೇವೆ. ಇಲ್ಲಿ ನಡೀತಾ ಇರುವಂತ ಅಕ್ರಮವಾದರೂ ಏನು? ವಾಕ್ಯಾನುಸಾರವಾದದ್ದಲ್ಲ. ಕ್ರೈಸ್ತನೇ ಎಚ್ಚರ. ಇಲ್ಲಿ ಹೋಗಿ ದೇವರು ಅದ್ಭುತಗಳನ್ನ ಮಾಡ್ತಾನೆ, ಮಹತ್ಕಾರ್ಯಗಳನ್ನ ಮಾಡ್ತಾನೆ ಎಂಬುದಾಗಿ ಹೇಳಿ ಹೋಗಿ ಹಣವನ್ನ ನಷ್ಟ ಮಾಡಿಕೊಂಡ್ರೆ ಅದಕ್ಕೆ ದೇವರು ಕಾರಣನಲ್ಲ. ಇದನ್ನ ವೀಕ್ಷಿಸ್ತಾ ಇರುವಂತ ಪ್ರತಿಯೊಬ್ಬ ದೇವರ ಮಗುವಿಗೆ ನಾನು ಹೇಳುವುದೇನೆಂದ್ರೆ, ಈ ಗ್ರೇಸ್ ಮಿನಿಸ್ಟ್ರಿಗೆ ಹೋಗಿ, ರಿಚರ್ಡ್ ಹತ್ರ ಹೋಗಿ, ತುಂಬಾ ಜನರು ಹಣವನ್ನ ಕಳೆದುಕೊಂಡು ತಮ್ಮ ಕೈಯಲ್ಲಿದ್ದನ್ನೆಲ್ಲ ಕಳ್ಕೊಂಡು ತಮ್ಮ ಬಿಸ್ನೆಸ್ ಗಳನ್ನ ಹಾಳು ಮಾಡಿಕೊಂಡು ಎಷ್ಟೋ ಜನರು ದೇವರೇ ಬೇಡ ಅನ್ನುವಂತ ಮಟ್ಟಕ್ಕೆ ಬಂದಿರುವಂತ ಸಾಕ್ಷಿಗಳು ನನ್ನ ಬಳಿ ಬಂದಿದೆ. ಅದರ ಆಧಾರದ ಮೇಲೆ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೇನೆ. 10 ಜನರ ಬಳಿ ವಿಷಯಗಳನ್ನ ತೆಗೆದುಕೊಂಡು ವಿಮರ್ಶೆ ಮಾಡಿ ಇದು ಸತ್ಯವೋ ವಾಕ್ಯಕ್ಕನುಗುಣವಾಗಿದೆಯೋ ಇಲ್ವೋ ಎಂಬಂತ ಆಧಾರದ ಮೇಲೆ ನಿಮ್ ಜೊತೆ ಮಾತನಾಡ್ತಾ ಇದ್ದೇನೆ. ಈಗ ನಿಮ್ಮ ಮುಂದೆ ಕೆಲವು ಆಧಾರಗಳನ್ನ ಇಡ್ತೇನೆ, ಗಮನ ಇಟ್ಟು ಕೇಳಿಸಿಕೊಳ್ಳಿ. ಮೊದಲನೇದಾಗಿ ಇಲ್ಲಿ ಹೋಗುವಂತ ಜನರು ನಿಮಗೆ ಅದ್ಭುತಗಳು ನಡೆಯುತ್ತೆ, ಅನೇಕ ಸಾಕ್ಷಿಗಳು ಬರುತ್ತೆ. ನಮಗೆ ಕಾರುಗಳ ಮೇಲೆ ಕಾರ್ ತೆಗೆದುಕೊಂಡ್ವಿ, ಐಶ್ವರ್ಯ ಬಂತು, ಮನೆಗಳ ಮೇಲೆ ಮನೆ ಕಟ್ಟಿದ್ವಿ, ಕೆಲಸ ಇರ್ಲಿಲ್ಲ, ಕೆಲಸ ಸಿಕ್ತು. ಯೇಸು ಹೇಳಿದ್ದು, ಯಾವನಾದ್ರೂ ನನ್ನನ್ನು ಹಿಂಬಾಲಿಸುವುದಕ್ಕೆ ಮನಸ್ಸಿದ್ರೆ ಅವನು ತನ್ನನ್ನು ನಿರಾಕರಿಸಿ ನನ್ನ ಶಿಲುಬೆಯನ್ನು ಹೊತ್ತುಕೊಂಡು ದಿನಾಲೂ ನನ್ನ ಹಿಂದೆ ಬರಲಿ ಅಂದ್ರು.
ಅದ್ಭುತಗಳು, ಅತಿಶಯಗಳು, ಮಹತ್ಕಾರಗಳು ಕೇವಲ ನಿನ್ನ ನಂಬಿಕೆಯನ್ನು ಹೆಚ್ಚಿಸುವುದಕ್ಕೆ. ನಂಬಿಕೆ ಹೆಚ್ಚಿದ ಮೇಲೆ, ಯೇಸುವನ್ನ ನಂಬಿಕೆಯಿಂದ ನೀನು ಸ್ವೀಕರಿಸಿಕೊಂಡ ಮೇಲೆ, ಇನ್ನು ನಿನ್ನ ಜೀವಿತದಲ್ಲಿ ಅದ್ಭುತಗಳಿಗಾಗಿ ಅಲ್ಲ, ಮಹತ್ಕಾರ್ಯಗಳಿಗಾಗಿ ಅಲ್ಲ, ಸತ್ಯ ಸ್ವರೂಪನಾದ ಯೇಸುವನ್ನ ಸತ್ಯತೆಯಿಂದಲೂ ಆತನ ಮಹಿಮೆಯಿಂದಲೂ ಹಿಂಬಾಲಿಸಬೇಕಾಗಿದ್ದು ನಿನ್ನ ಕರ್ತವ್ಯ. ಆದ್ರೆ ಇಲ್ಲಿ ಹೋಗುವಂತ ಜನರ ಬಳಿ ನಾನು ಕೆಲವು ಫೋಟೋಸ್ ಎಲ್ಲ ನಿಮ್ಮ ಮುಂದೆ ನಾನು ಅಪ್ಲೋಡ್ ಮಾಡ್ತೇನೆ. ಅದರಲ್ಲಿ ಮೊದಲನೇದಾಗಿ ಮೇಣ ಸುಟ್ಟ ಒಂದು ಕಾರ್ಯ, ಒಂದು ಚಿಕ್ಕ ಬಟ್ಟಲು, ಆ ಬಟ್ಟಲದಲ್ಲಿ ಮೇಣ ಸುಡಲ್ಪಡ್ತದೆ. ಈ ಪಿಕ್ಚರ್ ನೀವು ನೋಡ್ತಾ ಇರಬಹುದು. ಮೇಣ ಸುಟ್ಟ ಮೇಲೆ ಅದು ಕಪ್ಪಾಗಿರ್ತದೆ. ಅದಾದ್ಮೇಲೆ ಅದು ಒಂದು ಕಾರ್ಯ. ನಮ್ಮ ಅನೇಕ ಕಡೆಗಳಲ್ಲಿ ನಾವು ನೋಡುವಾಗ ಅಂಜನ ನೋಡುವಂಥದ್ದು ಮಾತ್ರವಲ್ಲದೆ ಕೈ ನೋಡಿ ಕೆಲವು ಜನರು ಇದನ್ನ ಸಮಸ್ಯೆಗಳನ್ನ ಹೇಳುವಂಥದ್ದು ನೋಡ್ತವೆ. ಆದ್ರೆ ಕ್ರೈಸ್ತತ್ವದಲ್ಲಿರುವಂತ ಈ ಒಬ್ಬ ಡೋಂಗಿ ಬಾಬಾ, ಈ ಒಬ್ಬ ಡೋಂಗಿ ಸೇವಕ, ಇವನು ಮಾಡುವಂತ ಅವಿವೇಕದ ಪರಮಾವಧಿಯ ಕಾರ್ಯ ಏನಂತಂದ್ರೆ, ಆ ಮೇಣ ಸುಟ್ಟೋದ್ಮೇಲೆ ಜನರನ್ನ ಹೇಗೆ ದಾರಿ ತಪ್ಪಿಸ್ತಾನಂತಂದ್ರೆ ಬಹಳ ವಿಚಿತ್ರವಾಗಿ ದಾರಿ ತಪ್ಪಿಸ್ತಾನ. ಮೇಣ ಸುಟ್ಟ ಮೇಲೆ, ಓಕೆ, ನಿನಗೆ ದೋಷ, ನಿಮ್ಮ ಮನೆಯಲ್ಲಿ ದೋಷ ಇದೆ, ನಾನು ನಿಮ್ಮ ಆಸ್ಪತ್ರೆಯಲ್ಲಿ ದೋಷ ಇದೆ, ನಿಮ್ ಬಿಸ್ನೆಸ್ ಪ್ಲೇಸ್ ನಲ್ಲಿ ದೋಷ ಇದೆ, ನಿನ್ನ ಆಫೀಸ್ ನಲ್ಲಿ ದೋಷ ಇದೆ, ನಿನ್ನ ಬಿಸ್ನೆಸ್ ಸೆಂಟರ್ ನಲ್ಲಿ ದೋಷ ಇದೆ, ಆ ದೋಷ ನಿವಾರಣೆ ಆಗ್ಬೇಕು. ಯಾಕೆಂದ್ರೆ ಮೇಣ ಸುಟ್ಟ ಆ ಬಟ್ಟಲು ನೋಡಿದಾಗ ಅದರಲ್ಲಿ ನಿಮ್ಗೆ ದೋಷ ಇದೆ ಅಂತ ಕಂಡುಹಿಡಿದಿದೀವಿ, ದೋಷ ಇದೆ ಅಂತ ನಮ್ಗೆ ಗೊತ್ತಾಗಿದೆ ಅಂತ ಹೇಳಿ ಅದು ಸುಟ್ಟ ನಂತರ ಅದಾದ ಮೇಲೆ ದೋಷ ಪರಿಹಾರ. ಯಾವ ಬೈಬಲ್ ಹೇಳಿತ್ತು ದೋಷ ಪರಿಹಾರ ಮಾಡುವಂತ? ಯಾವ ವಾಕ್ಯದಲ್ಲಿ ಬರೆದಿದೆ? ಯಾವ ಇಡೀ ಹಳೆ ಉಡಂಬಡಿಕೆಯಲ್ಲಿ ನೋಡ್ಕೊಂಡ್ರು ಕೂಡ ದೋಷ ಪರಿಹಾರ ಎಲ್ಲಿದೆ? ಪಾಪ ಪರಿಹಾರಗಳು ಮಾಡಿಕೊಳ್ಳುತ್ತಾ ಹಳೆ ಉಡಂಬಡಿಕೆಯಲ್ಲಿ ಕ್ರಿಸ್ತನು ಇನ್ನು ಯಜ್ಞವಾಗಿ ಅರ್ಪಿಸಲ್ಪಟ್ಟಿರಲಿಲ್ಲ. ಕ್ರಿಸ್ತನು ಯಜ್ಞದ ಮೂಲಕವಾಗಿ ತನ್ನ ಪ್ರಾಣವನ್ನು ಅರ್ಪಿಸಲಿಲ್ಲ. ಆಗ ದೇವರು ಯಜ್ಞಗಳ ಮೂಲಕ ದೋಷ ಪರಿಹಾರ ಮಾಡ್ತಾ ಇದ್ರು. ಆದ್ರೆ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿದ ಮೇಲೆ, ತಾನು ಯಜ್ಞವಾದ ಮೇಲೆ ತಾನೇ ಯಜ್ಞ ಆಗಿಬಿಟ್ಟ. ಅದೇ ದಟ್ ಇಸ್ ಕಾಲ್ಡ್ ಗುಡ್ ಫ್ರೈಡೆ. ತಾನೇ ಯಜ್ಞವಾಗ್ಬಿಟ್ಟ. ನನಗೆ ನಮ್ಮ ರೋಮನ್ ಕ್ಯಾಥಲಿಕ್ ನಲ್ಲೂ ಕೂಡ ಅನೇಕ ಫಾದರ್ಗಳು, ಬಿಷಪ್ಗಳು ಪರಿಚಯ ಇದ್ದಾರೆ. ಅವ್ರು ಯಾರು ಕೂಡ ಈ ರೀತಿಯಾಗಿ ಹಣದ ಆಶೆಯಿಂದಾಗಲಿ ಹಣದ ಕಾರ್ಯಗಳಿಂದಾಗಲಿ ಯಾರು ಮಾಡಲಿಲ್ಲ. ಉತ್ತಮವಾದ ಸೇವೆಯನ್ನು ಮಾಡ್ತಿದ್ದಾರೆ, ಉತ್ತಮವಾದ ಕೆಲಸಗಳನ್ನ ಮಾಡ್ತಿದ್ದಾರೆ. ಆದ್ರೆ ಈ ವ್ಯಕ್ತಿ ಮಿಕ್ಸ್ಡ್ ಬ್ರ್ಯಾಂಡ್, ಇದು ಮಿಕ್ಸ್ ತಳಿ, ಇದು ಯಾವುದಕ್ಕೂ ಸರಿ ಸಮಾನವಲ್ಲದ, ಯಾವುದನ್ನು ಸರಿಯಾಗಿ ಜನರಿಗೆ ಬೋಧಿಸದ ಮಿಕ್ಸ್ ತಳಿ ಇದು. ಇದ್ರ ಬಗ್ಗೆ ಗಮನ ಹರಿಸಿ. ಇವತ್ತು ನೀವು ಮೋಸ ಹೋಗಿ ನನಗೆ ದೇವರು ಮೋಸ ಮಾಡಿದ್ರು ಅಂತಂದ್ರೆ ನೀನು ದೇವರ ಮುಂದೆ ನ್ಯಾಯಸ್ಥಾನದಲ್ಲಿ ನಿಲ್ಲಬೇಕಾಗುತ್ತೆ. ಬಿ ವೆರಿ ಕೇರ್ಫುಲ್. ದೋಷ ಪರಿಹಾರ, ಈ ದೋಷ ಪರಿಹಾರ ಅಂತಂದ್ರೆ ಫ್ರೀಯಾಗಿ ಏನ್ ಮಾಡೋದಿಲ್ಲ ಸಹೋದರ ಸಹೋದರಿ, ಫ್ರೀಯಾಗಿಲ್ಲ. ಈ ಮಹಾತ್ಮ, ಈ ಡೋಂಗಿ ಬಾಬಾ, ಈ ಡೋಂಗಿ ಪಾಸ್ಟರ್ ರಿಚರ್ಡ್ ಏನು ಫ್ರೀಯಾಗಿ ಏನ್ ಮಾಡೋದಿಲ್ಲ. ಅವನು ಚಾರ್ಜ್ ಮಾಡುವಂತದ್ದು 24,000, 24,000. ನನ್ನ ಹತ್ರ ಎವಿಡೆನ್ಸ್ ಇದೆ. ಸುಮಾರು ಕಡೆ ಕರ್ನಾಟಕದ ಅನೇಕ ಭಾಗಗಳಲ್ಲಿ ವಿಚಾರಣೆ ಮಾಡಿ ಅಲ್ಲಿ ಹೋಗಿ ಕೈ ಸುಟ್ಟುಕೊಂಡಿರುವಂತವರ ಇನ್ಫಾರ್ಮೇಶನ್ಸ್ ತೆಗೆದುಕೊಂಡು ನಿಮ್ಮ ಮುಂದೆ ಮಾತನಾಡ್ತಾ ಇದ್ದೇನೆ. 24,000 ಚಾರ್ಜ್ ಮಾಡ್ತಾನೆ. ಏನಕ್ಕೆ? ದೋಷ ಪರಿಹಾರಕ್ಕೆ. ಅದು ಮಾತ್ರ ಅಲ್ಲ, ಅದ್ರ ಜೊತೆಗೆ ನಿಮಗೆ ಪ್ರತಿಯೊಂದನ್ನು ಫೋಟೋ ಅಪ್ಲೋಡ್ ಮಾಡ್ತೇನೆ. ಅದರಲ್ಲಿ ಲಾಡು 3 kg, 24,000 ಜೊತೆಗೆ ಆ ದೋಷ ಪರಿಹಾರ ಮಾಡಿಕೊಳ್ಳುವಂತ ಕುಟುಂಬ ಲಾಡು 3 kg ಕೊಡಬೇಕು, ಹಣ್ಣು ಹಂಪಲು 3 kg ಕೊಡಬೇಕು, ಕಲ್ಲುಪ್ಪು 1 kg ಕೊಡಬೇಕು, ಗೋಡಂಬಿ 2 kg ಕೊಡಬೇಕು, ಅಕ್ಕಿ 1 kg ಕೊಡಬೇಕು, ಹೂನಾರ 3 ಕೊಡಬೇಕು. ಯಾವ ಡೊಂಗಿ ಇವನು? ಯಾವ ಡೋಂಗಿ ಪಾಸ್ಟರ್ ಇವನು? ಎಲ್ಲಿ ಬೈಬಲ್ ನಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಬರ್ತಿದೆ? ಅಥವಾ ಈಗಿರ್ತಕ್ಕಂಥ ಯಾವ ಆರ್ಥೋಡಾಕ್ಸ್ ಚರ್ಚಸ್ ತೆಗೆದುಕೊಳ್ಳಿ, ನಮ್ಮ ಮೇನ್ಲ್ಯಾಂಡ್ ಚರ್ಚಸ್ ತೆಗೆದುಕೊಳ್ಳಿ, ನಮ್ಮ ಪೂರ್ವಿಕರಿಂದ ಬಂದಂತ ಸಭೆಗಳನ್ನ ತೆಗೆದುಕೊಳ್ಳಿ, ಯಾವುದೇ ಡಿನಾಮಿನೇಷನ್ ಇರಲಿ, ನಮ್ಮ ರೋಮನ್ ಕ್ಯಾಥಲಿಕ್ ಚರ್ಚಸ್ಗಳು ತೆಗೆದುಕೊಳ್ಳಿ, ಮೇನ್ಲ್ಯಾಂಡ್ ಚರ್ಚಸ್ ಯಾವುದೇ ತೆಗೆದುಕೊಳ್ಳಿ, ಯಾವ ಚರ್ಚ್ ನಲ್ಲಿ ಲಾಡು ದೋಷ ಪರಿಹಾರ ಮಾಡ್ತೀವಿ, ಲಾಡು ಅದಕ್ಕೆ 24,000 ಚಾರ್ಜ್ ಮಾಡ್ತೀವಿ. ಲಾಡು 3 kg, ಹಣ್ಣು ಹಂಪಲು 3 kg, ಕಲ್ಲುಪ್ಪು 1 kg, ಗೋಡಂಬಿ 2 kg, ಅಕ್ಕಿ 1 kg, ಹೂನಾರ 3, ಈ ರೀತಿಯಾಗಿ ತೆಗೆದುಕೊಂಡು ಆತರ 10 ಜನರಾದ್ರೆ ಎಷ್ಟು ಜನ ಆಯ್ತು? 20 ಜನ ಆ ರೀತಿ ದೋಷ ಪರಿಹಾರ ಮಾಡಿದ್ರೆ
ಗೋಡ ಹಣ್ಣು ಹಂಪಲು ಎಷ್ಟಾಯ್ತು? 30-60 ಕೆಜಿ ಆಯ್ತು. ಗೋಡಂಬಿ 60 ಕೆಜಿ ಆಯ್ತು. ಕೆಜಿ ಸೇಲ್ ಮಾಡಿದ್ರೆ ಎಷ್ಟು ಬರುತ್ತೆ ಹಣ? ಅದರಿಂದಲೂ ಹಣ. ಎಲ್ಲಿಗೆ ಹೋಗ್ತಾ ಇದ್ದೇವೆ? ಯಾವ ದೋಷ ಪರಿಹಾರ? ನೀವೊಂದು ಮಾತ್ರ ನೆನೆಸ್ಕೊಳ್ಳಿ, ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ರಕ್ತದಿಂದಲೇ ದೋಷ ಪರಿಹಾರ. ನೀನ್ ಒಂದು ಸಾರಿ ನೀನ್ ಯಾವುದೇ ಚರ್ಚ್ಗೆ ಹೋಗು, ಯಾವುದೇ ಕಾರ್ಯಕ್ಕೆ ಹೋಗು, ಯೇಸು ಕ್ರಿಸ್ತನನ್ನ ದೇವರನ್ನಾಗಿ ಸ್ವೀಕರಿಸಿಕೊಂಡ ಮೇಲೆ, ರಕ್ಷಕನಾದ ಯೇಸು ಕ್ರಿಸ್ತನ ಸ್ವೀಕರಿಸಿಕೊಂಡ ಮೇಲೆ ಇನ್ನು ದೋಷ ಇಲ್ಲ ನಿನಗೆ. ಯಾವುದೇ ವಿಧಾನವಾದ ದೋಷ ಇಲ್ಲ. ಯಾರಾದ್ರೂ ನಿಮ್ಮನ್ನ ಮೋಸಗೊಳಿಸ್ತಾರೆ, ಯಾವುದೇ ಪಾಸ್ಟರ್ ಆಗಲಿ, ನೀನು ಯೇಸು ಸ್ವಾಮಿ ನಂಬಿ ದೀಕ್ಷಾ ಸ್ನಾನ ತೆಗೆದುಕೊಂಡು ಯೇಸು ಕ್ರಿಸ್ತನ ಆರಾಧಿಸ್ತಾ ಇದ್ರೆ ನಿನಗೆ ಶಾಪ ಇದೆ, ನಿನಗೆ ದೋಷ ಇದೆ, ನಿನಗೆ ಮಾಟ ಮಂತ್ರ ಮಾಡಿದಾರಂದ್ರೆ ಅವನನ್ನ ಮನೆ ಒಳಗಡೆ ಸೇರಿಸಬೇಡಿ. ಅವನನ್ನ ಮನೆ ಒಳಗಡೆ ಸೇರಿಸಬೇಡಿ. ನಾನು ಆರಾಧಿಸುವಂತ ಯೇಸು ಸರ್ವಶಕ್ತನು, ನಾನು ಆರಾಧಿಸುವಂತ ಯೇಸು ಅದ್ಭುತವಾದವನು. ಆತನನ್ನು ಒಂದು ಸಾರಿ ನೀನು ನಂಬಿ ಹೃದಯದಿಂದ ಅಂಗೀಕರಿಸಿಕೊಂಡು ಬಾಯಿಂದ ಅರಿಕೆ ಮಾಡಿದ್ರೆ ನಿನಗೆ ನೀತಿ ಸಿಕ್ತು, ರಕ್ಷಣೆ ಸಿಕ್ತು. ನಿನಗೆ ನೀತಿಯು ರಕ್ಷಣೆ ಸಿಕ್ಕಿದೆ ಪ್ರಿಯ ಸಹೋದರ ಸಹೋದರಿ. ಇನ್ನು ಯಾರಾದ್ರೂ ನಿಮ್ಮ ಮನೇಲಿ ಮಾಟ ಮಂತ್ರ ಮಾಡಿಸಿದ್ದಾರೆ, ಅಲ್ಲಿ ಮಾಟ ಮಂತ್ರ ಮಾಡಿಸಿದ್ದಾರೆ, ನಾನು ದರ್ಶನ ನೋಡದೆ ನಿಮ್ಗೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂದ್ರೆ ಯಾವ ಯೇಸುವನ್ನು ನಂಬಿದೀಯಾ? ರಕ್ಷಣೆ ಕೊಡುವಂತ ಯೇಸುವನ್ನೋ ಇಲ್ಲ ನಿನ್ನ ಜೀವಿತದಲ್ಲಿ ಆಟ ಆಡುವಂತ ಯೇಸುವನ್ನು? ಯೇಸು ನಿನಗೆ ಸಮಯ ಸಂದರ್ಭಗಳಿಗೆ ನಿನಗೆ ದೇವರಲ್ಲ, ಆತನು ನಿತ್ಯ ನಿನ್ನ ದೇವರು. ನೀನ್ ನಂಬಿದ ಒಂದು ಕ್ಷಣದಿಂದಲೇ, ಅವರನ್ನ ಸ್ವೀಕಾರ ಮಾಡಿಕೊಂಡ ಪ್ರತಿ ಕ್ಷಣದಿಂದಲೇ ಅವರು ನಿನ್ನೊಂದಿಗೆ ಇರ್ತಾರೆ, ಅವ್ರು ನಿನ್ನ ಜೊತೆಯಲ್ಲಿ ಇರ್ತಾರೆ, ಅವ್ರು ನಿನ್ನ ಕುಟುಂಬದಲ್ಲಿ ಇರ್ತಾರೆ. ಕಷ್ಟಗಳು ಬರ್ಬೋದು, ಇಲ್ಲ ಅಂತಿಲ್ಲ. ನಷ್ಟಗಳಾಗ್ಬೋದು, ಇಲ್ಲ ಅಂತಿಲ್ಲ. ಸಮಸ್ಯೆಗಳು ಬರ್ಬೋದು, ಇಲ್ಲ ಅಂತಿಲ್ಲ. ಯೋಬನ ಜೀವಿತದಲ್ಲಿ ಬಂತು, ಬಟ್ ದೇವರು ಅವನನ್ನ ಕಾಪಾಡಿದ, ದೇವರು ಅವನನ್ನ ನಡೆಸಿದ. ಬಿ ವೆರಿ ಕೇರ್ಫುಲ್. ಯಾರಾದ್ರೂ ನಿಮ್ಮ ಮನೆಗಳ ಬಳಿ ಬಂದು ದೋಷ ಪರಿಹಾರ, ಯೇಸು ಸ್ವಾಮಿ ನಂಬಿರುವಂತವರ ಬಳಿ ಬಂದು, ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡವರ ಜನರ ಬಳಿ ಬಂದು ದೋಷ ಪರಿಹಾರ ಅಂತ ಬಂದು ಹೋದಾದ್ರೆ ಅಂತವರಿಗೆ ಒಂದು ಗ್ಲಾಸ್ ನೀರನ್ನ ಕೊಡಬೇಡಿ. ನಷ್ಟ ಹೋಗ್ತೀರಿ, ಮೋಸ ಹೋಗ್ತೀರಿ, ಕೈ ಸುಟ್ಕೊಳ್ತೀರಿ, ನಿಮ್ಮ ಹಣ ಲಾಸ್ ಮಾಡ್ಕೊಳ್ತೀರಿ. ಈ ದೋಷ ಪರಿಹಾರಕ್ಕೆ ಇಷ್ಟೆಲ್ಲ ಕೊಡಬೇಕು. ಇವನು ದೇವರನ್ನ ಮಹಿಮೆ ಪಡಿಸ್ತಿದ್ದಾನೋ ಇಲ್ಲ ತನ್ನನ್ನ ಘನಪಡಿಸಿಕೊಳ್ತಾ ಇದ್ದಾನೋ? ದೇವರ ವಾಕ್ಯದಲ್ಲಿ ಬರೆದಿದೆ, ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡಿ. ದೋಷ ಪರಿಹಾರ ಮಾಡಬೇಕಾದೇ ಆಗಿದ್ದಿದ್ರೆ ಯೇಸುವಿನ ರಕ್ತದ ಶಕ್ತಿ ಸಾಕು. ಆತನ ಯೇಸುವಿನ ರಕ್ತವನ್ನ ಅವರ ಕುಟುಂಬದಲ್ಲಿ ಚೆಲ್ಲಿ, ಯೇಸುವಿನ ರಕ್ತದ ಅಧಿಕಾರದಲ್ಲಿ ಅವರ ಕುಟುಂಬಕ್ಕೆ ಪ್ರಾರ್ಥಿಸಿ ನಿವಾರಣೆ ಮಾಡಬಹುದು. ಯೇಸುವಿನ ಅಪ್ರಮೇಯ ಶಕ್ತಿಯನ್ನ ಪ್ರಯೋಗಿಸಿ, ಅವರ ಹೆಸರನ್ನ ಪ್ರಯೋಗಿಸಿ ದೋಷ ಪರಿಹಾರ ಮಾಡಬಹುದು. ಅದಕ್ಕೆ 24,000 ಮಾತ್ರವಲ್ಲದೆ 3 ಕೆಜಿ ಲಾಡು, ಹಣ್ಣು ಹಂಪಲು 3 ಕೆಜಿ, ಕಲ್ಲುಪ್ಪು 1 ಕೆಜಿ, ಗೋಡಂಬಿ 2 ಕೆಜಿ, ಅಕ್ಕಿ 1 ಕೆಜಿ. ಇದು ಯಾವ ಪದ್ಧತಿ? ಇದು ಎಲ್ಲಿಂದ ಬಂತು? ಇವನು ದುಷ್ಟನೋ ನೀತಿವಂತನೋ ನೀವೇ ಡಿಸೈಡ್ ಮಾಡಿ. ಮೂರನೇದಾಗಿ ಹ್ಯಾಂಡ್ ಕರ್ಚೀಫ್ ತೆಗೆದುಕೊಳ್ಳಿ, ನಿಮಗೆ ಬಿಡುಗಡೆ ಆಗುತ್ತೆ. ಹ್ಯಾಂಡ್ ಕರ್ಚೀಫ್ ತೆಗೆದುಕೊಳ್ಳಿ, ನಿಮಗೆ ವಾಸಿ ಆಗುತ್ತೆ. ಯಾರಯ್ಯ ಹೇಳಿದ್ರು? ಪೇತ್ರನು ಅಪೊಸ್ತಲರು ಬಟ್ಟೆಗಳನ್ನು ಹೋಗುವಾಗ ಜನರು ಇವರ ಬಟ್ಟೆಯ ಗೊಂಡೆಗಳನ್ನ ಮುಟ್ಟಿದ್ರೆ ನಮ್ಗೆ ಗುಣವಾಗುತ್ತೆ ಅಂದ್ಕೊಂಡು ಮುಟ್ಟಿದ್ರು. ಫ್ರೀ. ಇಟ್ಸ್ ನಾಟ್. ಇಟ್ ಈಸ್ ಮೋರ್ ವ್ಯಾಲ್ಯೂ. ಆ ದಿನಗಳಲ್ಲಿ ಮೋರ್ ವ್ಯಾಲ್ಯೂ ಇತ್ತು. ಅವ್ರನ್ನ ಮುಟ್ಟಿದ್ರೆ ಗುಣ ಆಗ್ತಾ ಇತ್ತು. ಅವ್ರು ದುಡ್ಡು ಕಲೆಕ್ಟ್ ಮಾಡಿದ್ರ, ಸೇಲ್ ಮಾಡಿದ್ರ? ಏಸು ಅದಕ್ಕೆ ಮಾರುವವರನ್ನು, ಕಳ್ಳುವವರನ್ನು ವಾಡೆದು ನನ್ನ ಆಲಯ ದೇವರಾಲಯ ಅನ್ಸ್ಕೊಂಡು, ದೇವರ ಆಲಯ ಎನಿಸ್ಕೊಳ್ಬೇಕು, ಪ್ರಾರ್ಥನಾಲಯ ಎನಿಸ್ಕೊಳ್ಬೇಕಂದ್ರು. ಖರ್ಚೀಫ್ಗಳನ್ನ ಮಾರಾಟ ಮಾಡಿಕೊಂಡು ಅದರಿಂದ ಅದ್ಭುತ ನಡೆಯುತ್ತೆ? ನೋ. ಯಾರನ್ನ ಪ್ರತಿಬಿಂಬಿಸ್ತಾ ಇದ್ದಾರೆ? ತಮ್ಮನ್ನ ತಾವು ಪ್ರತಿಬಿಂಬಿಸಿಕೊಳ್ತಾ ಇದ್ದಾರೆ. ಅಂದ್ರೆ ದೇ ಆರ್ ನಾಟ್ ಕಾಲ್ಡ್ ಬೈ ಗಾಡ್. ದ ಸೆಲ್ಫ್ ಡಿಕ್ಲೇರ್ಡ್ ಪಾಸ್ಟರ್ಸ್, ಸೆಲ್ಫ್ ಡಿಕ್ಲೇರ್ಡ್ ಹೀಲರ್ಸ್, ಸೆಲ್ಫ್ ಡಿಕ್ಲೇರ್ಡ್ ಪ್ರಾಫಿಟ್ಸ್, ಸೆಲ್ಫ್ ಡಿಕ್ಲೇರ್ ಆಗಿ ಮಾಡಿಕೊಂಡಿರುವಂತ ಅಕ್ರಮಗಾರರು ಇವರು. ಪರಲೋಕದಲ್ಲಿ ನೀವು ಮೋಸ ಹೋಗಬೇಡಿ. ಅದಕ್ಕೆ ಯೇಸು ಹೇಳಿದ್ದು ಮೋಸ ಹೋಗಬೇಡ್ರಿ. ಪದೇ ಪದೇ ಸತ್ಯವೇದದಲ್ಲಿ ಹೇಳಿದ್ರು. ನಿಮ್ಮನ್ನ ಮೋಸ ಹೋಗೋನಿರೋವರೆಗೂ ಮೋಸ ಮಾಡೋನು ಇದ್ದೇ ಇರ್ತಾನೆ. ನೀವು ಮೋಸ ಹೋಗ್ತಾ ಇದ್ದೀರಿ, ಮೋಸ ಹೋಗಬೇಡಿ. ಹ್ಯಾಂಡ್ ಕರ್ಚೀಫ್ಸ್. ಯೇಸು ಸ್ವಾಮಿಯ ಶಿಷ್ಯರು ನಡ್ಕೊಂಡು ಹೋಗ್ತಿರುವಾಗ ಅವರು ಬಟ್ಟೆಯನ್ನು ಮುಟ್ಟಿದ ತಕ್ಷಣ ಗುಣವಾಗ್ತಾ ಇತ್ತಂತೆ. ತಮ್ಮ ಮೇಲೆ ಬಟ್ಟೆಗಳನ್ನು ಹಾಕಿ ಅಂತ ಅನ್ಕೊಳ್ತಿರುವಾಗ ಗುಣವಾಗ್ತಾ ಇದ್ರು. ವಾಟ್ ಅಬೌಟ್ ಯು? ಥಿಂಕ್ ಮಾಡಿ. ಯೇಸುವಿನ ಗೊಂಡೆಯನ್ನ 12 ವರ್ಷದಿಂದ ರಕ್ತ ಸೋರ್ತಾ ಇದ್ದಂತ ರಕ್ತ ಕುಸುಮ ರೋಗಿ ಮುಟ್ಟಿದ ತಕ್ಷಣ ಆತನ ಬಟ್ಟೆಯಿಂದ ಶಕ್ತಿ ಹೊರಡು ಬಿಡುಗಡೆ ಆಯಿತು. ಫ್ರೀ. ಆತನ ನನಗೆ 10 ಲಕ್ಷ ಕೊಡು, 5,000 ಕೊಡು ಅಂತ ಹೇಳಿಲ್ಲ. ನನಗೆ 24,000 ಕೊಡು ಅಂತ ಹೇಳಿಲ್ಲ. ಶಿಷ್ಯರು 25,000 ನನ್ನ ಬಟ್ಟೆ ಮುಡ್ತೀಯಾ, 50,000 ಕೊಡು ಅಂತ ಕೇಳಲಿಲ್ಲ. ನನ್ನ ಬಟ್ಟೆ ಮುಟ್ಟಬೇಕಾ ನೀನು, ನನಗೆ 1 ಲಕ್ಷ ಕೊಡು ಅಂತ ಕೇಳಲಿಲ್ಲ. ಬಿಸಿನೆಸ್ ಮಾಡಲಿಲ್ಲ. ದೇವರ ಕಾರ್ಯಗಳನ್ನ ಬಿಸಿನೆಸ್ ಮಾಡ್ತಿರುವಂತವನ ವಿರುದ್ಧವಾಗಿ ಎದ್ದೋಳಿ, ಅಂತವನ ಅಲ್ಲಿ ಬಾಯ್ ಕಟ್ ಮಾಡಿ ಹೋಗಿ, ನಿಮ್ಮ ಸಭೆಗಳಿಗೆ ಹೋಗಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿ ಬಿಡುಗಡೆ ಆಗುತ್ತೆ.
ಹೋಗಿ ನಿಮ್ಮ ಸಭೆಗಳನ್ನ ಬಿಟ್ಟು ಬೇರೆಯವ್ರ ಕಡೆ ಹೋಗಿ ಅಲ್ಲಿ ಆ ನಷ್ಟಗಳನ್ನ ಅನುಭವಿಸಿ, ತೊಂದರೆಗಳನ್ನ ಅನುಭವಿಸಿ, ಕೈಯಲ್ಲಿದ್ದನ್ನೆಲ್ಲ ಕಳ್ಕೊಂಡು, ಯೇಸು ಹೇಳಿದ್ರ ಬೈಬಲ್ನ ಚೆನ್ನಾಗಿ ಓದಿ, ರೀಡ್ ಯುವರ್ ಬೈಬಲ್, ನಿನ್ ಬೈಬಲ್ನ ಚೆನ್ನಾಗಿ ಓದು. ಹ್ಯಾಂಡ್ ಕರ್ಚಿಪ್ಸ್ ಶಿಷ್ಯರು ಮಾಡ್ಲಿಲ್ಲ. ಯೇಸು ಅವತ್ತು ದಿನ ಜನರು ಹೇಳ್ತಾ ಇದ್ರು, ನಿಮ್ ಬಟ್ಟೆಗಳ ಮೇಲಾಕಿ ನಮ್ಗೆ ಗುಣ ಆಗುತ್ತೆ ಅಂತ ಕೇಳ್ಕೊಳ್ತಾ ಇದ್ರು. ಅವರು 50,000 ಕೊಡು, 1,00,000 ಕೊಡು, 20,000 ಕೊಡು, 10,000 ಕೊಡು ಅಂತ ಎಲ್ಲಾದ್ರೂ ಕೇಳಿದಾರ? ನೋ. ರೆಕಾರ್ಡ್ ಇದೆಯಾ? ಇಲ್ಲ. ಓದಿ ಬೈಬಲ್ನ ಚೆನ್ನಾಗಿ. 4ನೇದಾಗಿ ಮೋಶೆ ಕೋಲು. ಬಹಳ ಆಶ್ಚರ್ಯ ಅನ್ಸುತ್ತೆ, ನಗು ಕೂಡ ಬರ್ತಾ ಇದೆ. ಮೋಶೆ ಕೋಲು, ಆ ಕೋಲ್ ರೆಡಿ ಮಾಡಕ್ಕೆ ಒಂದು 1,000 ರೂಪಾಯಿ ಅಂತ ಇಟ್ಕೊಳ್ಳೋಣ, ಅಥವಾ ಒಂದು 2,000 ರೂಪಾಯಿ ಇಟ್ಕೊಳ್ಳಿ, ಡಿಸೈನ್ ಮಾಡಿ 2,000 ರೂಪಾಯಿ ಇಟ್ಕೊಳ್ಳೋಣ. ಮೋಶೆ ಕೋಲು ಆಕ್ಷನ್ ಆಗಿ 1,00,000, 2,00,000, 3,00,000 ಈ ರೀತಿ ಜನ ಕೊಟ್ಟು ತಗೊಳ್ತಾರೆ ಅಂತಂದ್ರೆ ಜನರನ್ನು ಮೋಸ ಮಾಡ್ತಿರುವಂತದ್ದು ಯಾರು? ಮೋಸ ಹೋಗ್ತಾ ಇರುವಂತದ್ದು ಯಾರು? ಮೋಶೆ ಕೋಲಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ನಿನ್ ಕೈನಲ್ಲಿ? ನೀನೇನದು ಕೆಂಪು ಸಮುದ್ರದ ಮುಂದೆ ಇದೆಯಾ ಮೋಶೆ ಕೋಲಿನಿಂದ ಕೆಂಪು ಸಮುದ್ರದ ವಿಭಾಗ ಮಾಡ್ಲಿಕ್ಕೆ? ಯೋರ್ದನ್ ಹೊಳೆಯಲ್ಲಿ ಇದೆಯಾ ಏನೋ ಯೋರ್ದನ್ ಹೊಳೆಯಲ್ಲಿ ವಿಭಾಗ ಮಾಡ್ಲಿಕ್ಕೆ? ಏನಾದ್ರೂ ಫರೋಹನ ಮುಂದೆ ಹೋಗಿ ಅದ್ಭುತಗಳು ಮಾಡ್ಬೇಕಾ ನೀನು? ಹೋಗು, ಯಾರ್ಯಾರು ಕೊಂಡ್ಕೊಂಡಿದ್ದೀರೋ ಮೋಶೆ ಕೋಲನ್ನ ಹೋಗಿ ಫರೋಹನ್ ಮುಂದೆ, ಈ ದೇಶದಲ್ಲಿ ಯಾರು ಅಧಿಕಾರಿಗಳಿದ್ದಾರೆ ಅವ್ರ ಮುಂದೆ ಹೋಗಿ ಬಿಸಾಕಿ. ಮೋಶೆ ಕೋಲು ಏನಕ್ಕೆ ಉಪಯೋಗವಾಯಿತು? ಇಸ್ರಾಯೇಲರನ್ನ ಬಿಡುಗಡೆ ಮಾಡೋದಕ್ಕಾಗಿ ಉಪಯೋಗವಾಯಿತು. ಹೋಗಿ ಪರೀಕ್ಷೆ ಮಾಡಿ, ಅವನು ಯಾರೋ ಕೊಟ್ಟಿದ್ದಾನಲ್ಲ ರಿಚರ್ಡ್, ಹೋಗಿ ಮೋಶೆ ಕೋಲನ್ನು ತೆಗೆದುಕೊಂಡು, ಅವನು ಕೊಟ್ಟಿರುವಂತ ಮೋಶೆ ಕೋಲ್ ತೆಗೆದುಕೊಂಡು ನಮ್ಮ ದೇಶದ ಅಧಿಕಾರಿಗಳ ಮುಂದೆ, ನಮ್ಮ ದೇಶದ ಪ್ರಧಾನಿಗಳ ಮುಂದೆ, ಈ ರಾಜ್ಯದ ಮುಖ್ಯಮಂತ್ರಿಗಳ ಮುಂದೆ ಹೋಗಿ ನನ್ನ ಜನರನ್ನ ಬಿಡುಗಡೆ ಮಾಡಿ. ಇವತ್ತು ತುಂಬಾ ಹಿಂಸೆಗಳು ನಡೀತಾ ಇದೆ. ನಮ್ಮ ದೇಶದ ನಾರ್ತ್ ಇಂಡಿಯಾದಲ್ಲಿ ಬಹಳಷ್ಟು ಪಾರ್ಶ್ವಗಳ ಮೇಲೆ ತೊಂದರೆ ಆಗ್ತಾ ಇದೆ, ವಿಶ್ವಾಸಿಗಳಿಗೆ ತೊಂದರೆ ಆಗ್ತಾ ಇದೆ. ಹೋಗಿ ಮೋಶೆ ಕೋಲ್ ತೆಗೆದುಕೊಂಡು ಹೋಗಿ, ಪ್ರಿಯ ಸಹೋದರ ಸಹೋದರಿ, ಮೋಶೆ ಕೋಲ್ ತೆಗೆದುಕೊಂಡು ಹೋಗಿ ಅಲ್ಲಿ ಬಿಸಾಕಿ, ಹಾವಾಗ್ಲಿ. ಹೋಗಿ ಅಲ್ಲಿ ನದಿ ಮೇಲೆ ಹೊಡೀರಿ, ನೈಲ್ ನದಿ ನೀರು ರಕ್ತವಾಗ್ಲಿ. ಇಲ್ಲಿ ನೀವಿರುವಂತ ಜಾಗದಿಂದ ಹೊಡೀರಿ, ಕಪ್ಪೆಗಳು ಎದ್ದೊಳ್ಳಿ. ಆಗುತ್ತಾ? ಸಾಧ್ಯ ಆಗುತ್ತಾ? ಮಾಡಿ. ನೀವು ಮಾಡಿ, ಅದು ಏನೋ ವರ್ಕ್ ಆದ್ರೆ ಓಕೆಪ್ಪ, ಮೋಶೆ ಕೋಲ್ ವ್ಯಾಲಿ ಇದೆ. ನಾವು ಕೂಡ ರಿಚರ್ಡ್ ಅವ್ರನ್ನ ಕರೆದು ಸನ್ಮಾನ ಮಾಡಿ ದೇಶದ ರಾಜ್ಯದ ಹಿರಿಯರ ಮುಂದೆ ಕೂರಿಸಿ, ಈ ಒಬ್ಬ ವ್ಯಕ್ತಿ ಬಹಳ ಮಹಾನ್ ಪುರುಷ, ದೇವರಿಂದ ನೇಮಿಸಲ್ಪಟ್ಟಂತ, ದೇವರಿಂದ ಕರೆಯಲ್ಪಟ್ಟಂತ ಪ್ರವಾದಿ ಅಂತ ಹೇಳಿ ನಾವು ಕೂಡ ಗೌರವಿಸ್ತೇವೆ. ಆ ಉನ್ನತ ಸ್ಥಾನದಲ್ಲಿ ನಿಮ್ಮನ್ನು ಇಡ್ತೇವೆ. ಮಿಸ್ಟರ್ ರಿಚರ್ಡ್, ತುಂಬಾ ಜನರು ಅವತ್ತಿನ ದಿನ ಇಸ್ರಾಯೇಲರು ಬಿಟ್ಟಿ ಕೆಲಸ ಮಾಡ್ತಾ ಐಗುಪ್ತ ದೇಶದಲ್ಲಿ ಇದ್ರಲ್ವಾ, ಆಗ ದೇವರು ಮೋಶೆ ಕೋಲನ್ನ ಬಿಸಾಡು ಅಂತಂದ್ರು, ಹಾವಾಯ್ತು, ಅಲ್ಲಿ ಒಡಿ ಅಂದ್ರು, ಅಲ್ಲಿ ಕಪ್ಪೆ ಆಯಿತು, ಕತ್ತಲೆ ಉಂಟಾಯಿತು. ಈಗ ತುಂಬಾ ಕಡೆ ಹಿಂಸೆಗಳಾಗ್ತಾ ಇದೆ. ನಮ್ಮ ಜನರು ತುಂಬಾ ಪರಿಸ್ಥಿತಿಯಲ್ಲಿದೆ. ಛತ್ತೀಸ್ಗಢಲ್ಲೆಲ್ಲ ಬಹಳಷ್ಟು ಸಮಸ್ಯೆ ಅನುಭವಿಸ್ತಾ ಇದೆ. ಇಲ್ಲಿಂದ ನಿನ್ನ ಹತ್ರ ಇರುವಂತ ಮೋಶೆ ಕೋಲನ್ನು ಉಪಯೋಗಿಸಿ, ಕಮಾನ್, ನಿನ್ನ ಹತ್ರ ಇರುವಂತ ಮೋಶೆ ಕೋಲನ್ನು ಉಪಯೋಗಿಸಿ ಅದ್ಭುತಗಳು ಮಾಡು, ಅತಿಶಯಗಳು ಮಾಡು, ಮಹತ್ಕಾರಗಳು ಮಾಡು. ಐ ಬಿಲೀವ್ that you are anointed by God ಅಂತ. If not, you are not anointed by God. You are a cheater. ನೀವು ಚೀಟರ್ ಆಗಿದೆಯಾ ಅಂತ ಜನಕ್ಕೆ ಗೊತ್ತಾಗುತ್ತೆ. ಮೋಶೆ ಕೋಲಿಗೆ ಲಕ್ಷಗಳು ಆಕ್ಷನ್ ಆಗುತ್ತೆ ರೀ. ಯಾವ ಚರ್ಚ್ನಲ್ಲಿ ಮಾರಾಟ ಮಾಡ್ತಾ ಇದ್ದೀರಿ? ದೇವರಾಲಯಗಳಲ್ಲಿ ಮಾರಾಟ ಮಾಡ್ತಿರುವಂತ ಉದ್ಯಮಿಗಳು ನೀವೆಲ್ಲ. ಕ್ರೈಸ್ತತ್ವವನ್ನ ಹಾಳು ಮಾಡ್ತಿರುವಂತ, ಸಮಾಜವನ್ನ ಹಾಳು ಮಾಡ್ತಿರುವಂತ, ಮೌಢ್ಯತ್ವದಲ್ಲಿ ಬದುಕ್ತಿರುವಂತ ಜನರನ್ನ ಕಪ್ಪು ಕತ್ತಲೆಗೆ ನಡೆಸುವಂತ, ನರಕದ ಹಾದಿಗೆ ನಡೆಸುವಂತ ಸೂತ್ರಧಾರಿಗಳಲ್ಲಿ. ಮತ್ತೆ ಮೋಶೆ ಕೋಲ್ ಆಯ್ತು, ಯಾಕೋಬನ ಕೋಲಂತೆ. ಯಾಕೋಬನ ಕೋಲು ಕುರಿಗಳ ಮೇಯಿಸ್ತಾ ಇದ್ದ. ಯಾಕೋಬನ ಕೋಲು ಲಕ್ಷಗಟ್ಟಲೆ ಆಕ್ಷನ್ಸ್ ಆಗುವಂಥದ್ದು. 2 ಲಕ್ಷ ಏನ್ರಿ ಇದು? ಎಲ್ಲಿಗೆ ಬಂದು ನಿಂತಿದ್ದೀವಿ ನಾವು? ಯಾವ ದೇವರನ್ನ ಆರಾಧಿಸ್ತಾ ಇದ್ದೇವೆ? ಯಾವ ಸೃಷ್ಟಿಕರ್ತನ ಆರಾಧಿಸ್ತಾ ಇದ್ದೇವೆ? ಮೊಂಡತ್ವದಲ್ಲಿ ಬದುಕ್ತಾ ಇರುವಂತವನು ಅವನು, ಐಷಾರಾಮಿ ಜೀವಿತದಲ್ಲಿ ಬದುಕ್ತಾ ಇರುವಂತವನು, ಬಹಳ ಐಶ್ವರ್ಯ ಸಂಪಾದಿಸಿಕೊಂಡು, ಬೆಳ್ಳಿ ಬಂಗಾರಗಳನ್ನ ಸಂಪಾದಿಸಿಕೊಂಡು. ಎಲೀಷನ ಬಳಿ ಬಂದಾಗ ನಾಮಾನನು ಕುಷ್ಠರೋಗಿಯಾಗಿದ್ದ. ಅವನು ಬಿಡುಗಡೆಯಾದಾಗ, ಅವನಿಗೆ ಸ್ವಸ್ಥವಾದಾಗ, ಅವನು ಬೆಳ್ಳಿ ಬಂಗಾರವನ್ನು ತೆಗೆದುಕೊಂಡು ಬಂದು ಎಲೀಷನ್ ಕೈ ಕೊಟ್ಟಾಗ ಎಲೀಷ ಹೇಳ್ತಾನೆ, ಇದು ಬೆಳ್ಳಿ ಬಂಗಾರಗಳನ್ನ ಸಂಪಾದಿಸ್ತಕ್ಕಂಥ ಕಾಲ ಅಲ್ಲ. ಗೇಜಿ ಹೋಗಿ ಕತ್ಕೊಂಡ್ಬಿಟ್ಟ, ಗೇಜ್ ಹೋಗಿ ಇಸ್ಕೊಂಡ್ ಬಂದ್ಬಿಟ್ಟ. ಎಲೀಷನ ಮೇಲೆ ಹೇಳಿ, ನಮ್ಮ ಯಜಮಾನ್ ಬಳಿ ಯಾರೋ ಬಂದಿದ್ದಾರೆ ಅಂತೇಳಿ ತಗೊಂಡ್ ಬಂದ್ಬಿಟ್ಟ. ಹೇಳ್ತಾನೆ ಎಲೀಷ ಗೇಜಿಗೆ ಹೇಳ್ತಾನೆ, ಇದು ಬೆಳ್ಳಿ ಬಂಗಾರ ಸಂಪಾದನೆ ಮಾಡುವಂತ ಸಮಯ ಅಲ್ಲ. ನೋ, ಇಟ್ಸ್ ನಾಟ್ ದ ಟೈಮ್. ಬೆಳ್ಳಿ ಬಂಗಾರ ನಶಿಸಿ ಹೋಗುವಂತ ಆತ್ಮಗಳನ್ನ ಕರ್ತನ ಕಡೆಗೆ ನಡೆಸುವಂತದ್ದು, ದೇವರ ಕಡೆಗೆ ನಡೆಸುವಂತ ಸಮಯ. ಅದು ಮಾತ್ರ ಅಲ್ಲ, ರೀಸೆಂಟ್ ಆಗಿ ಈಗ ಪಸ್ಕ ಹಬ್ಬ ಆಚರಿಸಿದ್ರಂತೆ. ಮಂಜೂಷ, ಅದರಲ್ಲೂ ಮಂಜೂಷವನ್ನು ತೆಗೆದುಕೊಂಡು ಬಂದಿದ್ದಾನೆ ಅಂತ ಹೇಳಿ
ಅದೇ ಯಾರನ್ನು ಮೋಸ ಮಾಡ್ತಾ ಇದೆಯಾ ಮಿಸ್ಟರ್ ರಿಚರ್ಡ್? ಗ್ರೇಸ್ ಅಂತಂದ್ರೆ, ಸ್ವಾಮಿ ನನ್ನ ಕೈನಲ್ಲಿ ಆಗಲ್ಲಪ್ಪ, ನಿನ್ನ ಕೃಪೆ ಬೇಕು, ನಿನ್ನಿಂದ ಬದುಕ್ತೀನಿ ಅಂತ ಹೇಳುವಂಥದ್ದು ಗ್ರೇಸ್. ನೀನು ನಿನ್ನ ಸ್ವಪ್ರಯತ್ನದಿಂದ ಜನರನ್ನು ಮೋಸ ಮಾಡುತ್ತಾ ಕೆಲವು ಮಾಟಾಚಾರಗಳನ್ನ ಕಲಿತು ಅಥವಾ ಕೆಲವು ಡೊಂಗಿತನವನ್ನ ಕಲಿತು ನೀನು ಜನರಿಗೆ ಮೋಸ ಮಾಡಿ ದುಡ್ಡು ಸಂಪಾದನೆ ಮಾಡ್ತಾ ಇದ್ರೆ ಎಲ್ ಪಸ್ಕಾ ಹಬ್ಬ ಏನ್ ಇಡೀ ಭಾರತ ದೇಶದಲ್ಲಿ ಇವನು ಒಬ್ಬನೇ ಅಂತ ಆಚರಿಸಿದ್ರು? ಯಾರ್ಗೆ ಹೇಳ್ತೀಯ ನೀನು? ಅಯ್ಯ ಯಾರ್ಗೆ ಹೇಳ್ತಾ ಇದೀಯ ನೀನು? ಪಸ್ಕಾ ಹಬ್ಬ ಇಸ್ರಾಯೇಲ್ ಆಚರಣೆ ಮಾಡ್ತಿದ್ದಾರೆ. ನನ್ನ ಪಸ್ಕಾ ಆಲ್ರೆಡಿ ಯೇಸು ಕ್ರಿಸ್ತನು ಯಜ್ಞದ ಕುರಿಯಾಗಿ ಸಮರ್ಪಿಸಲ್ಪಟ್ಟಿದ್ದಾನೆ. ಆತನೇ ನನ್ನ ಪಸ್ಕದ ಯಜ್ಞದ ಕುರಿ. ಆತನಿಗೂ ಯಜ್ಞವಾಗಿ ಅರ್ಪಿಸಲ್ಪಟ್ಟ ಮೇಲೆ ನೀನ್ ಯಾವ ಪಸ್ಕಾ ಹಬ್ಬ ಆಚರಿಸ್ತಾ ಇದೀಯ? ಇನ್ನು ಯೇಸುವನ್ನ ನಂಬಲಿಲ್ಲ, ನೀನೇ ಯೇಸುವನ್ನ ನಂಬಲಿಲ್ಲ, ನೀನೇ ರಕ್ಷಕನಾದ ಯೇಸುವನ್ನ ನಂಬಲಿಲ್ಲ, ಯಜ್ಞದ ಕುರಿಯಾದಾತನಾದ ಯೇಸುವನ್ನ ಪೂರ್ಣವಾಗಿ ನೀನೇ ಅಂಗೀಕರಿಸಿಕೊಳ್ಳಲಿಲ್ಲ. ಜನರು ಮೋಸ ಮಾಡ್ತಾ ಇದೀಯಾ, ಸೊಸೈಟಿ ಮೋಸ ಮಾಡ್ತಾ ಇದೀಯಾ, ದೊಂಬಿ ಮಾಡ್ತಾ ಇದೀಯಾ? ಎಚ್ಚರಿಕೆ, ದೇವರು ಸುಮ್ಮನೆ ಬಿಡೋದಿಲ್ಲ ನಿನ್ನನ್ನು. ಗಾಡ್ ವಿಲ್ ನೆವರ್ ಲೀವ್ ಯು. ಯಾಕಂದ್ರೆ ಆತನ ಯಜ್ಞದ ಕುರಿ, ಆ ಯಜ್ಞದ ಪಸ್ಕದ ಹಬ್ಬದ ಆ ಯಜ್ಞದ ಕುರಿ ಕೊಯ್ಯಲ್ಪಟ್ಟಿದೆ. ಅದಕ್ಕೆ ಗುಡ್ ಫ್ರೈಡೆ ಆಚರಣೆ ಮಾಡೋದು. ಯಾರನ್ನು ಮೋಸ ಮಾಡ್ತಾ ಇದೀವಿ? ಇವತ್ತು ಹಣ ಇರ್ಬೋದು, ಆಸ್ತಿ ನಿನ್ನ ಹತ್ರ ಬರ್ಬೋದು, ಬೆಳ್ಳಿ ಬಂಗಾರಗಳನ್ನ ಹಾಕೊಳ್ಬಹುದು, ಜನರನ್ನ ಮೂಢತ್ವಕ್ಕೆ ನಡೆಸಬಹುದು. ದೇವರ ನೀನು ಮೂಢತ್ವಕ್ಕೆ ನಡೆಸಕ್ಕಾಗುತ್ತೆ? ಯಾಕೆ ಗೊತ್ತಾ ದೇವರು ಸುಮ್ಮನೆ ಬಿಟ್ಟಿದ್ದಾನೆ? ಯಾಕೆ ಗೊತ್ತಾ? ಸತ್ಯ ಅಸತ್ಯತೆಗಳ ನಿರ್ಣಯ ಆಗುವುದಕ್ಕಾಗಿ. ಸತ್ಯ ಯಾವುದು ಅಸತ್ಯ ಯಾವುದು ದೇವ್ರು ತೋರಿಸೋದಕ್ಕಾಗಿ. ದೇವ್ರು ಎಲ್ಲರನ್ನೂ ಬಿಟ್ಟು ನೋಡ್ತಾನೆ, ನಿನ್ನನ್ನು ಬಿಟ್ಟು ನೋಡಿದಾನೆ, ಬಿಟ್ಟು ನೋಡ್ತಲೇ ಇದ್ದಾನೆ. ಮಾನಸಾಂತರ ಹೊಂದ್ತೀಯೋ ಇಲ್ಲ ಇದೇ ಕಂಟಿನ್ಯೂ ಮಾಡ್ತೀಯೋ? ಪಸ್ಕಾ ಹಬ್ಬ ಯಾವ ಪಸ್ಕಾ ಹಬ್ಬ? ನನಗೆ ಎಕ್ಸ್ಪ್ಲನೇಷನ್ ಮಾಡಿ, ನನ್ನ ನಂಬರ್ ಡಿಸ್ಪ್ಲೇ ಮಾಡ್ತೀನಿ, ಕಾಲ್ ಮಾಡಿ. ನೀನೇ ಕಾಲ್ ಮಾಡ್ಬೇಕು ನನಗೆ. ಇನ್ನೊಂದು ಮಾಡ್ತೀರಿ, ನಿಮ್ಮ ಚೇಲೆಗಳಿಗೆ ಹೇಳಿ ಕಾಲ್ ಮಾಡ್ತೀನಿ. ಮಾಡ್ಲಿ, ಯಾವನಾದ್ರು ಮಾಡ್ಲಿ, ಕಾಲ್ ಮಾಡ್ಲಿ, ನನ್ನ ನಂಬರ್ ಡಿಸ್ಪ್ಲೇ ಮಾಡ್ತೀನಿ, ಮಾಡು, ಕಾಲ್ ಮಾಡು. ಡೊಂಗಿತನ ಮಾಡ್ತಾ ಇದೀಯಾ? ಇದನ್ನ ನೀನು ನೋಡಿದ ತಕ್ಷಣ ನೀನು ಯಾವ ರೀತಿಯಾದ್ರೂ ಬಾ, ಐ ಆಮ್ ರೆಡಿ ಟು ಫೇಸ್ ಯು. ಸ್ಪಿರಿಚುವಲ್ ಆಗಿ ಬರ್ತೀಯಾ? ಫೇಸ್ ಮಾಡ್ತೀನಿ. ನೀನ್ ಯಾವ ರೀತಿ ಬಂದ್ರು ಫೇಸ್ ಮಾಡುವಂತ ಕೆಪಾಸಿಟಿ ನನಗಿದೆ. ದೇವ ಅಭಿಷಿಕ್ತನಾಗಿ ಹೇಳ್ತಾ ಇದ್ದೀನಿ, ಸತ್ಯ ಸೇವೆ ಮಾಡುವಂತ ಸ್ವರ್ತಕನಾಗಿ ಹೇಳ್ತಾ ಇದ್ದೀನಿ, ಕ್ರಿಸ್ತನ ರಾಯಭಾರಿಯಾಗಿ ಹೇಳ್ತಾ ಇದ್ದೀನಿ. ಎಷ್ಟು ಜನರಿಂದ ನೀನು ಹಣ ವಸೂಲಿ ಮಾಡಿದೀಯ? ದೋಷ ಪರಿಹಾರಕ್ಕಾಗಿ ಎಷ್ಟು ಹಣ ವಸೂಲಿ ಮಾಡಿದೀಯ? ಎಲ್ಲಿದೆಯಾ ನೀನು? ಯಾವ ದೈವತ್ವವನ್ನು ಪ್ರಕಟಪಡಿಸ್ತಾ ಇದೀಯಾ? ಯಾವ ಸೇವೆಯನ್ನು ಮಾಡ್ತಾ ಇದೀಯಾ? ಯಾವ ಆಧಾರದ ಮೇಲೆ? ಎಲ್ಲಿಂದಲಾದ್ರೂ ಬಾ, ಯಾವ ಕಡೆಯಿಂದಾದ್ರೂ ಬಾ. ನೀನು ಇದಕ್ಕೆ ಎಕ್ಸ್ಪ್ಲನೇಷನ್ ಮಾಡ್ಬೇಕು. ನೀನು ಇಲ್ಲ, ನೀನು ಇದು ಮಾಡಬೇಕು. ಗುಂಡಾಯಿಸಮ್, ಯಾರ್ಯಾರನ್ನು ಕೆಲವು ಸಂಘಟನೆಗಳ ಜನರನ್ನು ಉಪಯೋಗಿಸಿಕೊಂಡು ಅವರಿಗೆ ಹಣ ಕೊಟ್ಟು ಯಾವ ಡೊಂಗಿತನದಲ್ಲಾದ್ರೂ ನೀನು ಬಂದರೂ ಕೂಡ ನಿನ್ನ ಅನ್ಯಾಯತ್ವಗಳನ್ನ ಜನರ ಮುಂದೆ ಬಟ್ಟ ಬಯಲು ಮಾಡೋದಕ್ಕೆ ನಿನ್ನನ್ನ ದೇವರು ನಿನ್ನ ಕೆಳಗಡೆ ಹಾಕ್ತಾನೆ ಅಂತ. ನೆಬೂಕದ್ನೆಚ್ಚರ್ ರಾಜನನ್ನೇ ದೇವರು ಬಿಡ್ಲಿಲ್ಲ. ಅಹಂಕಾರ ಪಟ್ಟಾಗ, ತಗ್ಗಿಸಿಕೊಳ್ಳದೆ ಇದ್ದಾಗ ಹುಲ್ಲು ಮೇಯುವ ಸ್ಥಿತಿಗೆ ದೇವರು ತೆಗೆದುಕೊಂಡು ಬಂದ್ರು. 7 ವರ್ಷ ಹುಲ್ಲು ಮೇಯ್ತಾ ಇದ್ದ ನೆಬೂಕದ್ನೆಚ್ಚರ್. ಮಾನಸಾಂತರ ಹೊಂದಿ ಬದಲಾವಣೆ ಮಾಡ್ಕೋ. ಮಾನಸಾಂತರ ಹೊಂದಿ ಬದಲಾವಣೆ ಮಾಡಿಕೊಂಡ್ರೆ ದೇವರು ನಿನ್ನ ಮಾನಸಾಂತರದ ಹೃದಯ ನೋಡಿ ಕ್ಷಮಿಸ್ತಾನೆ. ಸಮಾಜವನ್ನ ದಾರಿ ತಪ್ಪಿಸಬೇಡ. ಇವತ್ತಿದೀವಿ, ನಾಳೆ ಸಾಯ್ತೀವಿ. ಇವತ್ತಿದೆಯಾ, ನಾಳೆ ಸಾಯ್ತೀಯ. ಪ್ರತಿಯೊಬ್ಬ ಮನುಷ್ಯನ ಇವತ್ತಿರ್ತಾನೆ, ನಾಳೆ ಸಾಯ್ತಾನೆ, ಮಣ್ಣಿಗೆ ಹೋಗ್ತಾನೆ. ಆದ್ರೆ ಮಣ್ಣಿಗೆ ಹೋಗೋದಕ್ಕಿಂತ ಮುಂಚೆ ನೀನು ಮಾಡುವಂತ ಸುಕೃತ್ಯಗಳು ಮಾತ್ರ ನಿನ್ನ ಹಿಂದೆ ಬರೋದು. ನೀನ್ ಮಾಡಿರುವಂತ ಒಳ್ಳೇದು ಮಾತ್ರ ನಿನ್ನ ಹಿಂದೆ ಬರೋದು. ನೀನ್ ಯಾವ್ಯಾವ್ದನ್ನ ಹಣಕ್ಕೋಸ್ಕರವಾಗಿ ಮಾಡಿದ್ಯೋ ಅದು ಸೇವೆ ಅಲ್ಲ. ಇಟ್ಸ್ ನಾಟ್ ಕಾಲ್ಡ್ ಆಸ್ ಮಿನಿಸ್ಟ್ರಿ. ನೋ. ಉಚಿತವಾಗಿ ಹೊಂದಿದ್ರೆ ಉಚಿತವಾಗಿ ಕೊಡ್ರಿ. ಯಾರು ಉಚಿತವಾಗಿ ದೇವರಿಂದ ವರಗಳನ್ನ ಪಡೆದು ಉಚಿತವಾಗಿ ಕೊಡ್ತಾರೋ ಅವ್ರಿಗೆ ಮಾತ್ರ ಪರಲೋಕದಲ್ಲಿ ಪ್ರತಿಫಲ. ನೀನ್ ಸೇಲ್ ಮಾಡ್ತಾ ಇದೀಯ ಅಂದ್ರೆ ನೀನ್ ಬಿಸಿನೆಸ್ ಮ್ಯಾನ್. ಚರ್ಚ್ ನಲ್ಲಿ ಬಿಸಿನೆಸ್ ಮಾಡ್ತಾ ಇದ್ದೀ, ಬಿಸಿನೆಸ್ ಮ್ಯಾನ್ ಗಳಿಗೆ ಪ್ರತಿಫಲ ಸಿಗುತ್ತಾ? ಚರ್ಚ್ ನಲ್ಲಿ ಬಿಸಿನೆಸ್ ಮಾಡುವಂತವ್ರಿಗೆ ಪ್ರತಿಫಲ ಸಿಗುತ್ತಾ? ಎಲ್ಲಿಯೂ ಬಿಸಿನೆಸ್ ಮ್ಯಾನ್ ಗಳಿಗೆ ಪ್ರತಿಫಲ ಸಿಗಲ್ಲ. ಬಿ ವೆರಿ ಕೇರ್ಫುಲ್, ಥಿಂಕ್ ಟ್ವೈಸ್. ಮಾನಸಾಂತರ. ಇಷ್ಟು ಪ್ರಿಯ ದೇವರ ಮಕ್ಕಳೇ, ನಿಮ್ ಮುಂದೆ ಇಟ್ಟಿದ್ದೇನೆ. ನಿಮ್ ಮುಂದಿಟ್ಟಿರುವಂತ ಈ ಸಪ್ತ ಸಂಗತಿಗಳನ್ನ ನೋಡಿ ಗಮನ ಹರಿಸಿ ಹೋಗ್ಬೇಕಾ ಹೋಗ್ಬಾರ್ದ. ಇದನ್ನು ಕೂಡ ತಪ್ಪಾಗಿ ಇಲ್ಲ ಹಾಗೆ ಅವ್ರ ಮೇಲೆ ದ್ವೇಷಕ್ಕೆ ಅವರು ಮುಂದುವರಿತಾ ಇದ್ದಾರೆ. ಅವನು ಮುಂದುವರೆದ್ರೆ ನಮಗೇನಾಗ್ಬೇಕಾದ್ದೇನಿಲ್ಲ. ಆ ವ್ಯಕ್ತಿ ಮುಂದುವರೆದ್ರೆ, ಒಳ್ಳೆ ರೀತಿಯಲ್ಲಿ ಮುಂದುವರೆದ್ರೆ ಶಬಾಷ್, ನಮ್ಮ ಸಹೋದರನೇ ಮುಂದುವರಿತಾ ಇದ್ದಾನೆ. ನಾನು ಕ್ರಿಸ್ತನ ಶರೀರದಲ್ಲಿ ನಂಬಿಕೆ ಇಟ್ಟವನು. ಕ್ರಿಸ್ತನ ಶರೀರದಲ್ಲಿ ಯಾರೇ ಅಭಿವೃದ್ಧಿ ಆದ್ರೂ, ಯಾರೇ ಚರ್ಚ್ಗಳು ಕಟ್ಟರು, ಐ ಆಮ್ ವೆರಿ ಹ್ಯಾಪಿ. ಬಟ್ ತಪ್ಪಾದ ರೀತಿಯಲ್ಲಿ ಸೇವೆ ಮಾಡಿ, ದಂಧೆ ಮಾಡಿ,
ಡೋಂಗಿಗಳ ರೀತಿಯಲ್ಲಿ ಸುಳ್ಳುಗಳನ್ನ ಹೇಳ್ಕೊಂಡು ಜನರನ್ನ ವಂಚನೆ ಮಾಡ್ತಾ ಸ್ವಾರ್ಥಕ್ಕಾಗಿ ಸ್ವಲಾಭಕ್ಕಾಗಿ ಏನೋ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರಲ್ಲ, ದಿಸ್ ಇಸ್ ನಾಟ್ ಗುಡ್. ಇದನ್ನ ವಿಮರ್ಶೆ ಮಾಡಿ, ನೀವು ವಿವೇಕವಂತರು, ನೀವು ಜ್ಞಾನವಂತರು, ಮೋಸ ಹೋಗ್ಬೇಡಿ. ನನ್ನ ಕರ್ನಾಟಕದ ಜನರು, ನನ್ನ ದೇಶದ ಜನರು ಬಹಳ ಪ್ರಜ್ಞಾವಂತರು, ವಿವೇಕವಂತರು. ಇಂಥವ್ರ ವಿಷಯದಲ್ಲಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ನಿಮ್ ಚರ್ಚ್ಗಳಿಗೆ ಹೋಗಿ ನೀವು ಎಲ್ಲೆಲ್ಲಿ ಹೋಗ್ತಾ ಇದ್ರ ಚರ್ಚ್ಗೆ ಹೋಗಿ ಭಯಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ಕಣ್ಣೀರಿಂದ ಪ್ರಾರ್ಥನೆ ಮಾಡಿ, ಅದ್ಭುತಗಳು ತಾನಾಗಿ ನಡೆಯುತ್ತೆ. ಆ ದೇವರ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಅದ್ಭುತ ಅತಿಶಯಗಳು ನಡೆಸ್ತಾನೆ. ನೀವು ಬುದ್ಧಿವಂತರಾಗಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಬುದ್ಧಿವಂತರಾದ್ರೆ ತಿಳುವಳಿಕೆ ತೆಗೆದುಕೊಂಡು ಏನ್ ಮಾಡ್ಬೇಕಂತ ನಿಮಗ್ ಗೊತ್ತಿದೆ. ನಾವು ದಡತನದಲ್ಲೇ ಬೀಳ್ತೀವಿ, ನಾವು ಹಳ್ಳದಲ್ಲೇ ಬೀಳ್ತೀವಿ ಅಂದ್ರೆ ಧಾರಾಳವಾಗಿ ಬೀಳಿ, ನಿಮಗ್ ಬಿಟ್ಟಿದ್ದು. ಕೈ ಸುಟ್ಕೊಳ್ಳಿ, ಹಣ ವೇಸ್ಟ್ ಮಾಡ್ಕೊಳ್ಳಿ. ಈಗಾಗಲೇ ತುಂಬಾ ಜನ ಹಣ ವೇಸ್ಟ್ ಮಾಡ್ಕೊಂಡಿದ್ದಾರೆ, ನೀವು ವೇಸ್ಟ್ ಮಾಡ್ಕೊಳ್ಳಿ. ಕೊನೆಗೆ ದೇವರನ್ನ ದೂಷಿಸಿ ದೇವರಿಂದ ದೂರ ಇಲ್ಲ. ಇದನ್ನ ತಿಳುವಳಿಕೆ ತೆಗೆದುಕೊಂಡು ಜವಾಬ್ದಾರಿಕೆಯಿಂದ ಯೋಚನೆ ಮಾಡಿ, ಇದು ದೇವರಲ್ಲ, ಇಲ್ಲಿ ದೇವರಿಲ್ಲ, ಇದು ದೇವರ ಮಹಿಮೆ ಅಲ್ಲ, ನಾನು ದೇವರ ಕಡೆಗೆ ಹೋಗ್ಬೇಕಂತ ಹೇಳಿ ದೇವರ ಕಡೆಗೆ ಬನ್ನಿ. ದೇವರ ಅತಿಶಯ ನಡೆಸ್ತಾನೆ, ಅದ್ಭುತಗಳು ನಡೆಸ್ತಾನೆ, ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾನೆ. ಯಾವ್ದು ಬೇಕೋ ನಿಮ್ ಕೈಯಲ್ಲಿ ಕೊಡ್ತಾ ಇದ್ದೀನಿ, ನೀವು ಅರಿಸ್ಕೊಳ್ಳಿ. ಥಿಂಕ್ ಟ್ವೈಸ್, ಥಿಂಕ್ ಥ್ರೈಸ್ and decide which you want. God bless you.